ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗ ನಾವು ಎನ್ವೈರ್ಮೆಂಟಲ್ ಸೈನ್ಸ್ ರಿಲೇಟೆಡ್ ಒಂದು ಸೀರೀಸ್ ಮಾಡೋಣ. ಆ ಸೀರೀಸ್ ಅಲ್ಲಿ ಕಂಪ್ಲೀಟ್ ಎನ್ವೈರ್ಮೆಂಟ್ ಸೈನ್ಸ್ ರಿಲೇಟೆಡ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ದಟ್ ಮುಂದಿನ ಯಾವುದೇ ಎಕ್ಸಾಮ್ಸ್ ಇರಲಿ, KPC ಇಂದ ಕಂಡಕ್ಟ್ ಮಾಡಿರೋ PSI, ESI, ಗ್ರೂಪ್ ಸಿ, FD, SD ಯಾವುದೇ ಎಕ್ಸಾಮ್ಸ್ ಇರಲಿ, ಎನ್ವೈರ್ಮೆಂಟಲ್ ಸೈನ್ಸ್ ಅಂತ ಬಂದ್ರೆ ಕಂಪ್ಲೀಟ್ ಆಗಿ ಆ ಕೋರ್ಸ್ ಅನ್ನ ಇಲ್ಲಿ ಕ್ಲಿಯರ್ ಮಾಡೋಣ. ಎನ್ವೈರ್ಮೆಂಟ್ ಸೈನ್ಸ್ ಅಂತ ನಾವು ಓದೋಕ್ಕಿಂತ ಮುಂಚೆಗೆ ಅಲ್ಲಿ ಒಂದಿಷ್ಟು ಮೂಲ ಪರಿಕಲ್ಪನೆಗಳಂತ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡಾಗ ನಾವು ಎನ್ವೈರ್ಮೆಂಟಲ್ ಸೈನ್ಸ್ ಸಬ್ಜೆಕ್ಟ್ ಅನ್ನ ಓದ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಮೂಲ ಪರಿಕಲ್ಪನೆಗಳು ಅಂತ ಏನಿದೆ ಅದನ್ನ ಫಸ್ಟ್ ಅಧ್ಯಯನ ಮಾಡೋಣ. ಲೈಟ್ ಆಗಿ ಒಂದು ಓವರ್ ವ್ಯೂ ನೋಡೋಣ. ಅದರಲ್ಲಿ ಬನ್ನಿ ಆಗಿದ್ರೆ ಇಲ್ಲಿ ಏನ್ 14 ಪಾಯಿಂಟ್ಸ್ ಇದೆ. ಈ ಮೂಲ ಪರಿಕಲ್ಪನೆಗಳನ್ನ ಅರ್ಥ ಮಾಡ್ಕೊಂಡ್ರೆ ಯಾವುದೇ ಕ್ವಶನ್ ಪೇಪರ್ ತಗೊಂಡ್ ನೋಡಿ ಇದ್ರ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಇವನ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಡೋಣ. ಒಂದೊಂದಾಗಿ ನೋಡೋಣ ಬನ್ನಿ. ಎಕೋಲಾಜಿಕಲ್ ನೀಶ್. ಎಕೋಲಾಜಿಕಲ್ ನೀಶ್ ಅಂದ್ರೆ ಇದು ಒಂದು ಸಿಂಪಲ್ ಕಾನ್ಸೆಪ್ಟ್. ಏನಂದ್ರೆ ತೀರಾ ನಾವು ಟೆಕ್ನಿಕಲ್ ಆಗಿ ನೋಡೋದು ಬೇಡ. ಆಸ್ ಎ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಷ್ಟು ಬೇಕೋ ಅಷ್ಟು ನೋಡೋಣ. ಎಕೋಲಾಜಿಕಲ್ ನೀಶ್ ಅಂದ್ರೆ ನಾವು ಯಾವುದೇ ಒಂದು ಪ್ರಾಣಿಯನ್ನ ನೆನಪಿಸ್ಕೊಂಡ್ರೆ ನಮ್ಗೆ ಥಟ್ಟನೆ ಮೈಂಡ್ಗೆ ಹೊಳೆಯುತ್ತೆ ಅಲ್ವಾ, ಅದು ಎಂತ ಪ್ರದೇಶದಲ್ಲಿ, ಯಾವ್ದ ಜಾಗದಲ್ಲಿ, ಯಾವ ಭೌಗೋಳಿಕ ಪ್ರದೇಶದಲ್ಲಿ ಕಂಡು ಬರುತ್ತೆ ಅಂತ. ಅದೇ ಅದರದ ಎಕೋಲಾಜಿಕಲ್ ನೀಶ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಒಂಟೆ ಅಂತ ನೆನ್ಪು ಮಾಡ್ಕೊಂಡ್ರೆ ಮರುಭೂಮಿನೇ ನೆನಪಿಗೆ ಬರೋದು, ಹುಲ್ಲುಗಾವಲು ಏನ್ ನೆನಪಿಗೆ ಬರಲ್ಲ ಅಲ್ವಾ. ಸೊ ಒಂಟೆಯ ನೀಶೇನು ಮರುಭೂಮಿ ಅಂದ್ರೆ ಉಷ್ಣವಾದ ವಾತಾವರಣ ಇರ್ಬೋದು, ಲಿಮಿಟೆಡ್ ವಾಟರ್ ರಿಸೋರ್ಸ್ ಇರ್ಬೋದು, ಅಂತ ಕ್ಲೈಮೇಟ್ ಅಲ್ಲಿ ಅಡ್ಜಸ್ಟ್ ಆಗಿರುತ್ತೆ ಒಂಟೆ ಬದುಕಲಿಕ್ಕೆ. ಸೊ ಅದ್ರದ್ದೊಂದು ನೀಶ್ ಅದು ನೀಶು. ಅದೇ ಸಿಂಹವನ್ನ ನೆನಪಿಸ್ಕೊಂಡ್ರೆ ಅದು ಹುಲ್ಲುಗಾವಲಲ್ಲಿ ಇರುತ್ತೆ. ದಟ್ಟವಾದ ಅರಣ್ಯದಲ್ಲಿ ಅದು ಕಂಡು ಬರೋದಿಲ್ಲ. ಹುಲಿ ಇದೊಂದು ದಟ್ಟವಾದ ಅರಣ್ಯದಲ್ಲಿ ಕಂಡು ಬರುತ್ತೆ. ಹುಲ್ಲುಗಾವಲದಲ್ಲಿ ಇರ್ಲಿಕ್ಕೆ ಅದು ಲೈಕ್ ಮಾಡಲ್ಲ. ಅದೇ ಮೀನುಗಳಂತ ನೆನಪಿಸ್ಕೊಂಡ್ರೆ ನಮ್ಗೆ ಥಟ್ಟನೆ ಮಂಡಿ ಬರೋದು ಕೆರೆ, ನೀರು, ಸಮುದ್ರ, ನದಿ, ಜಲಚರ, ಆ ತರ ಮೂಲ ನೆನಪಿ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಅದರ ನೀಶು ಅದು ಸಮುದ್ರ, ನೀರು. ಇದನ್ನೇ ನಾವು ಎಕಲಾಜಿಕಲ್ ನೀಶ್ ಅಂತ ಕರಿತೀವಿ. ಮತ್ತೆ ಎಕಲಾಜಿಕಲ್ ನೀಶ್ ಇಲ್ಲೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂದ್ರೆ ಯಾವುದೇ ಎರಡು ಜೀವಿಗಳು ಒಂದೇ ರೀತಿಯಾದ ಎಕಲಾಜಿಕಲ್ ನೀಶ್ ಅನ್ನ ಶೇರ್ ಮಾಡ್ಕೋದಿಲ್ಲ. ಯಾವುದೇ ಎರಡು ಪ್ರಭೇದಗಳನ್ನ ತಗೊಳ್ಳಿ ನೀವು, ಅದಕ್ಕೆ ಅದರದೇ ಆದ ನೀಶ್ ಸಪರೇಟ್ ಆಗಿರುತ್ತೆ. ಕಾಮನ್ ಆಗಿ ಶೇರ್ ಮಾಡ್ಕೊಳ್ಳೋದಿಲ್ಲ. ಸೊ ಓವರ್ ಆಲ್ ಆಗಿ ಎಕಲಾಜಿಕಲ್ ನೀಶ್ ಅಂದ್ರೆ ಒಂದು ಜೀವಿ ಬದುಕಬೇಕಾದ್ರೆ ಮೂಲಭೂತವಾಗಿ ಒಂದಿಷ್ಟು ಅಂಶಗಳಿರುತ್ತೆ. ಭೌಗೋಳಿಕವಾದದ್ದು, ರಾಸಾಯನಿಕವಾದದ್ದು, ಆಮೇಲೆ ಭೌತಿಕವಾದದ್ದು ಅಂತ ಅಂಶಗಳನ್ನ ವಿವರಿಸ್ತದಲ್ಲ, ಅದಕ್ಕೆ ಎಕಲಾಜಿಕಲ್ ನೀಶ್ ಅಂತ ಕರಿತೀವಿ. ನೆಕ್ಸ್ಟ್ ಎಕೋಟೋನ್. ಎಕೋಟೋನ್ ಅಂದ್ರೆ ಇಟ್ಸ್ ಆಲ್ಸೋ ವೆರಿ ಸಿಂಪಲ್. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಜೀವ ಪರಿಸರ ವ್ಯವಸ್ಥೆ ಇರುತ್ತಲ್ಲ, ಅದರ ನಡುವಿನ ಮಧ್ಯಂತರ ವಲಯ ಇದು. ಫಾರ್ ಎಕ್ಸಾಂಪಲ್, ಕರಾವಳಿ ತೀರವನ್ನ ನೆನಪಿಸ್ಕೊಳ್ಳಿ. ಕರಾವಳಿ ತೀರ ಅದೊಂದು ಎಕೋಟೋನ್. ಕರಾವಳಿ ತೀರದ ಎಡಕ್ಕೆ ಬಲಕ್ಕೆ ಏನಿರುತ್ತೆ, ಒಂದು ಭೂಭಾಗ ಇರುತ್ತೆ, ಇನ್ನೊಂದು ಸಮುದ್ರ ಇರುತ್ತೆ. ಅವೆರಡರ ನಡುವಿನ ಮಧ್ಯಂತರ ವಲಯ ಕರಾವಳಿ ತೀರ. ಸೊ ಅದೊಂದು ಎಕೋಟೋನ್. ಅದೇ ಗ್ರಾಸ್ ಲ್ಯಾಂಡ್ ಅಂತ ತಗೊಂಡ್ರೆ, ಗ್ರಾಸ್ ಲ್ಯಾಂಡ್ ಅಕ್ಕಪಕ್ಕ ಏನಿರುತ್ತೆ, ಒಂದು ಡೆನ್ಸ್ ಫಾರೆಸ್ಟ್ ಇರುತ್ತೆ, ಒಂದು ಮರುಭೂಮಿ ಇರುತ್ತೆ. ಅದ್ರ ನಡುವಿನ ಮಧ್ಯಂತರ ವಲಯ ಗ್ರಾಸ್ ಲ್ಯಾಂಡ್, ಅದೊಂದು ಎಕೋಟೋನ್. ಈ ಎಕೋಟೋನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಕ್ಕಪಕ್ಕದ ನೆರೆಯ ಜೀವ ಪರಿಸರ ವ್ಯವಸ್ಥೆ ಏನಿರುತ್ತೆ ಅಲ್ಲಿಗಿನ ದಟ್ಟವಾದ ಜೀವ ವೈವಿಧ್ಯತೆ ಈ ಎಕೋಟೋನ್ ಅಲ್ಲಿ ಇರುತ್ತೆ. ಏನಕ್ಕೆ ಅಂದ್ರೆ ಎರಡೂ ಎಕೋಸಿಸ್ಟಮ್ ಅಲ್ಲಿರುವ ಜೀವ ಪರಿಸರ ಏನು ಜೀವಿಗಳಿದೆ ಅದು ಇಲ್ಲೂ ಕೂಡ ವಾಸಿಸ್ತದ. ಇದು ಒಂದು ಇಂಟರ್ಮೀಡಿಯೇಟ್ ಝೋನ್ ಆಗಿರೋದ್ರಿಂದ ನೆರೆಯ ಜೀವ ಪರಿಸರ ವ್ಯವಸ್ಥೆಯಲ್ಲಿರುವ ಪ್ರಾಣಿಗಳು ಇಲ್ಲೂ ಕಂಡು ಬರುತ್ತೆ. ಹಾಗಾಗಿ ಜೀವ ವೈವಿಧ್ಯತೆ ಇಲ್ಲಿ ಜಾಸ್ತಿ ಇರುತ್ತೆ. ಇದನ್ನ ನಾವು ಎಡ್ಜ್ ಎಫೆಕ್ಟ್ ಅಂತ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್, ಇದನ್ನ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಕೀ ಸ್ಟೋನ್ ಸ್ಪೀಸೀಸ್. ಇದಕ್ಕೆ ಕನ್ನಡದಲ್ಲಿ ಮೂಲೆಗಲ್ಲು ಪ್ರಭೇದಗಳು ಅಂತ ಕರಿಬಹುದು. ಕೀ ಸ್ಟೋನ್ ಸ್ಪೀಸೀಸ್ ಅಂದ್ರೆ ಒಂದು ನಮ್ದು ಪರಿಸರ ಸಮತೋಲನ ಅಂತ ಏನಿದೆ, ಎಕೋಸಿಸ್ಟಮ್ ಬ್ಯಾಲೆನ್ಸ್, ಅದನ್ನ ಮಾಡ್ಲಿಕ್ಕೆ ಇವು ಅತಿ ಮುಖ್ಯವಾದ ಒಂದು ಅಂಶಗಳಾಗಿವೆ. ಪರಿಸರ ಸಮತೋಲನ ಕಾಪಾಡ್ಬೇಕಂದ್ರೆ ಆಹಾರ ಸರಪಳಿಯಲ್ಲಿರುವ ನಾವು ಪೋಷಣಾ ಸ್ತರಗಳನ್ನ ಡಿವೈಡ್ ಮಾಡ್ತೀವಲ್ವಾ, ಪ್ರಾಥಮಿಕ ಉತ್ಪಾದಕರು, ಪ್ರಾಥಮಿಕ ಭಕ್ಷಕರು, ದ್ವಿತೀಯ ಭಕ್ಷಕರು, ತೃತೀಯ ಭಕ್ಷಕರು ಅಂತ. ಸೊ ತೃತೀಯ ಭಕ್ಷಕರು ಸ್ಥಾನದಲ್ಲಿ ಏನಿರ್ತಾರಲ್ಲ ಅವಕ್ಕೆ ಕೀ ಸ್ಟೋನ್ ಸ್ಪೀಸೀಸ್ ಅಂತ ಕರಿತೀವಿ. ಎಕ್ಸಾಂಪಲ್, ಹುಲ್ಲನ್ನ ತಿನ್ಲಿಕ್ಕೆ ಜಿಂಕೆ ಇರುತ್ತೆ. ಜಿಂಕೆಯ ಸಂತತಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹುಲಿ, ಚಿರತೆ, ಸಿಂಹ ಆ ತರ ಇರುತ್ತಲ್ವಾ. ಸೊ ಅವು ಕೀ ಸ್ಟೋನ್ ಸ್ಪೀಸೀಸ್ ಅಂತೀವಿ. ಈ ಕೀ ಸ್ಟೋನ್ ಸ್ಪೀಸೀಸ್ ಇಲ್ಲ ಅಂದ್ರೆ ಏನಾಗುತ್ತಂದ್ರೆ ಹಸಿರು ನಾಶ ಆಗತ್ತೆ. ಬರೀ ಜಿಂಕೆಗಳ ಸಂತತಿನೇ ಹೆಚ್ಚಾಕತ ಹೋದ್ರೆ ಹಸಿರು ನಾಶ ಆಗತ್ತೆ. ಇದರಿಂದ ಕ್ಷಾಮ ಉಂಟಾಗತ್ತೆ, ಮಳೆ ಬರಲ್ಲ ಸರಿಯಾಗಿ, ಋತು ಚಕ್ರದಲ್ಲಿ ಬದಲಾವಣೆ ಆಗುತ್ತೆ. ಇದು ಕಡೆಗೆ ಮಾನವ ಕುಲವನ್ನು ಕೂಡ ವಿನಾಶಕ್ಕೆ ತಳ್ಳುತ್ತೆ. ಹಾಗಾಗಿ ಕೀ ಸ್ಟೋನ್ ಸ್ಪೀಸೀಸ್ ಒಂದು ಇಂಪಾರ್ಟೆಂಟ್ ಪರಿಕಲ್ಪನೆ ಎನ್ವೈರನ್ಮೆಂಟಲ್ ಸೈನ್ಸ್ ಅಲ್ಲಿ.
ಈ ಪರಿಕಲ್ಪನೆಯನ್ನ ಫಸ್ಟ್ ಟೈಮ್ ಕೊಟ್ಟಿದ್ದು ರಾಬರ್ಟ್ಸನ್ ಅಂತ ಒಬ್ಬ ವಿಜ್ಞಾನಿ. ಸೊ ಅವ್ರ ನೇಮ್ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಬಯೋ ಇಂಡಿಕೇಟರ್ಸ್, ಜೈವಿಕ ಸೂಚಕಗಳು. ಯಾವುದೇ ಒಂದು ಜೀವ ಪರಿಸರ ವ್ಯವಸ್ಥೆ ಇರಲಿ, ಅದು ಎಷ್ಟು ಗುಣಮಟ್ಟ ಇದೆ ಆ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಅದನ್ನ ಇಂಡಿಕೇಟ್ ಮಾಡುತ್ತೆ ಒಂದಿಷ್ಟು, ಅವೇ ಬಯೋ ಇಂಡಿಕೇಟರ್ಸ್. ಏನಾದ್ರೂ ಹಠಾತ್ತಾಗಿ ಬದಲಾವಣೆ ಕಂಡು ಬಂದ್ರೆ ಯಾವುದೇ ಒಂದು ಜೀವ ಪರಿಸರ ವ್ಯವಸ್ಥೆಯಲ್ಲಿ ಅದನ್ನ ಬಯೋ ಇಂಡಿಕೇಟರ್ಸ್ ಅಂತ ಕರಿತೀವಿ. ಉದಾಹರಣೆಗಳು ಅಂದ್ರೆ ಈ ಕಲ್ಲು ಹೂಗಳಾಗಿರ್ಬೋದು, ಹವಳದ ದಿಣ್ಣೆಗಳಾಗಿರ್ಬೋದು, ಅವೆಲ್ಲ ಬಯೋ ಇಂಡಿಕೇಟರ್ಸ್. ಅದ್ ಹೆಂಗಂತ ನೋಡೋಣ. ಕೋರಲ್ ಬ್ಲೀಚಿಂಗ್ ಅಂತ ಕೇಳಿರ್ತೀರಾ, ಅಂದ್ರೆ ಹವಳದ ದಿಣ್ಣೆಗಳು ಕಲರ್ಫುಲ್ ಆಗಿ ಏನಿರುತ್ತೆ ಹವಳದ ದಿಣ್ಣೆಗಳು, ಅವು ಕೋರಲ್ ಬ್ಲೀಚಿಂಗ್ ಆಗ್ಬಿಟ್ಟು ವೈಟ್ ಬಿಳಿ ಬಣ್ಣಕ್ಕೆ ತಿರುಗ್ತಾವಲ್ಲ, ಅದನ್ನ ಕೋರಲ್ ಬ್ಲೀಚಿಂಗ್ ಅಂತೀವಿ. ಸೊ ಹಾಗೆ ಕೋರಲ್ ಬ್ಲೀಚಿಂಗ್ ಆಗಿದೆ ಅಂದ್ರೆ ಅಲ್ಲಿ ಎರಡು ಅರ್ಥ ಇರುತ್ತೆ. ಒಂದು, ಈ ಕೋರಲ್ ಹವಳದ ದಿಣ್ಣೆಗಳು ಎಂತ ಜಾಗದಲ್ಲಿ ವಾಸಿಸ್ತಾವ ಅಂದ್ರೆ, ಒಂದು ಸಮುದ್ರದ ನೀರಿನ ತಾಪಮಾನ 18 ಡಿಗ್ರಿ ಸೆಲ್ಸಿಯಸ್ ಇಂದ 22 ಡಿಗ್ರಿ ಸೆಲ್ಸಿಯಸ್ ಅದರ ಮಧ್ಯೆ ಇದ್ರೆ ಹವಳ ದಿಣ್ಣೆಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ. ಮತ್ತೆ ಶಾಲೋ ವಾಟರ್ ಏರಿಯಾ ಇರಬೇಕು ಹವಳ ದಿಣ್ಣೆಗಳು ಚೆನ್ನಾಗಿ ಸಮೃದ್ಧಿಯಾಗಿ ಗ್ರೋತ್ ಆಗ್ಲಿಕ್ಕೆ. ಸೊ ಇವೆರಡು ಕಂಡೀಷನ್ ಫುಲ್ಫಿಲ್ ಆದಾಗ ಹವಳದ ದಿಣ್ಣೆಗಳು ಕಲರ್ಫುಲ್ ಆಗಿ ಇರುತ್ತೆ, ಚೆನ್ನಾಗಿ ಸಮೃದ್ಧಿಯಿಂದ ಇರ್ತವೆ. ಹವಳ ದಿಣ್ಣೆಗಳು ಬಿಳಿ ಬಣ್ಣಕ್ಕೆ ತಿರುಗಿದಾವೆ ಅಂದ್ರೆ ಸಮುದ್ರದ ನೀರಿನ ತಾಪಮಾನದಲ್ಲಿ ವ್ಯತ್ಯಾಸ ಇದೆ ಅಂತ ಅರ್ಥ. ಸೊ ಹಾಗಾಗಿ ಹವಳದ ದಿಣ್ಣೆ ಅನ್ನೋದು ಕೂಡ ಒಂದು ಬಯೋ ಇಂಡಿಕೇಟರ್. ಮತ್ತೆ ಇನ್ನೊಂದು ಕಲ್ಲು ಹೂವು, ಲಿಚನ್ಸ್ ಅಂತ ಏನು ಕರಿತೀವಿ, ಇದು ಕೂಡ ಬಯೋ ಇಂಡಿಕೇಟರ್ ಆಗಿ ವರ್ಕ್ ಮಾಡುತ್ತೆ. ಹೆಂಗೆ ಅಂದ್ರೆ, ಕಲ್ಲು ಬಂಡೆ ಮೇಲೆ ಬೆಳಿತವೆ ಇವು ಲಿಚನ್ಸು. ಮತ್ತೆ ದೊಡ್ಡದಾದ ಮರ ಇದ್ರೆ ಆ ಮರದ ತೊಗಟೆ ಮೇಲೂ ಕೂಡ ನಾವು ಕಾಣ್ತೀವಿ ಲಿಚನ್ಸ್ ಅನ್ನ. ಲಿಚನ್ಸ್ ಕಲ್ಲು ಹೂವು ಕಾಣ್ತಾ ಇದೆ ಅಂದ್ರೆ ಅಲ್ಲಿ ವಾತಾವರಣ ಪರಿಶುದ್ಧವಾಗಿದೆ, ಗಾಳಿ ಶುದ್ಧವಾಗಿದೆ ಅಂತ ಅರ್ಥ. ಇವು ಕಾಣ್ತಾ ಇಲ್ಲ, ಕಣ್ಮರೆಯಾಗಿವೆ ಪ್ರಕೃತಿಯಲ್ಲಿ ಅಂದ್ರೆ ವಿಷಾನಿಲ ಜಾಸ್ತಿ ಆಗಿದೆ. ಎಸ್ಪೆಷಲಿ ಗಂಧಕದ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಅಂತ ಏನಂತೀವಿ, ಅದು ವಾತಾವರಣದಲ್ಲಿ ಅದರ ಪ್ರಮಾಣ ಜಾಸ್ತಿ ಆಗಿದೆ ಅಂತಾನು ಅನ್ಕೊಳ್ಬಹುದು. ಸೊ ಹಾಗಾಗಿ ಈ ಕಲ್ಲು ಹೂವು ಕೂಡ ಒಂದು ಬಯೋ ಇಂಡಿಕೇಟರ್ ಆಗಿ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಎಕೋಟೈಪ್ ಮತ್ತೆ ಎಕಾರ್ಡ್, ಇಲ್ಲಿ ಎರಡು ಪರಿಕಲ್ಪನೆ ಬರುತ್ತೆ. ಫಸ್ಟ್ ಎಕೋಟೈಪ್ ಅಂದ್ರೆ ಏನಂತ ನೋಡೋಣ. ಎಕೋಟೈಪ್ ಅಂದ್ರೆ ಪ್ರಾದೇಶಿಕ ವಾಯುಗುಣಕ್ಕೆ ಅನುಗುಣವಾಗಿ ತಮ್ಮಲ್ಲಿ ಶಾಶ್ವತವಾಗಿ ಬದಲಾವಣೆಯನ್ನ ಮಾಡಿಕೊಂಡಿರುವ ಒಂದೇ ಪ್ರಭೇದದ ವಿವಿಧ ಜನಾಂಗಗಳಿಗೆ ನಾವು ಎಕೋಟೈಪ್ ಅಂತ ಹೇಳ್ತೀವಿ. ಇಲ್ಲಿ ಬದಲಾವಣೆ ಅನ್ನೋದು ಶಾಶ್ವತವಾಗಿರುತ್ತೆ ಮತ್ತು ಅನುವಂಶೀಯವಾಗಿರುತ್ತೆ. ಉದಾಹರಣೆಗೆ ಮಾನವರು, ಹೋಮೋಸೇಪಿಯನ್ ಒಂದೇ ಪ್ರಭೇದ. ಈ ಒಂದೇ ಪ್ರಭೇದದಲ್ಲಿ ಮಾನವರೆಲ್ಲ ಒಂದೇ ತರ ಇದೀವ? ಇಲ್ಲ, ವಿವಿಧ ಜನಾಂಗಗಳಿದೆ. ನಮ್ಮಲ್ಲಿ ಇಂಡಿಯನ್ಸ್, ನಮ್ದು ಔಟ್ಲುಕ್ ಬೇರೆ ಇರುತ್ತೆ. ಆಫ್ರಿಕನ್ಸ್ ಅವ್ರದ್ದೇ ಬೇರೆ ಇರುತ್ತೆ. ಅಮೆರಿಕನ್ಸ್ ಅವ್ರದ್ದೇ ಬೇರೆ ಇರುತ್ತೆ. ಚೈನೀಸ್, ಮಂಗೋಲಿಯನ್ಸ್ ಅವ್ರದ್ದೇ ಔಟ್ಲುಕ್ ಬೇರೆ ಇರುತ್ತೆ ನೋಡ್ಲಿಕ್ಕೆ. ಸೊ ಇದನ್ನ ಏನಂತೀವಿ? ಎಕೋಟೈಪ್ ಅಂತೀವಿ. ಇದು ಹೆಂಗ್ ವರ್ಕ್ ಆಗುತ್ತಂದ್ರೆ, ಆ ಪ್ರಾದೇಶಿಕ ವಾಯುಗುಣಕ್ಕೆ ಅನುಗುಣವಾಗಿ ಅಲ್ಲಿ ಬದುಕಲಿಕ್ಕೆ ಅನಿವಾರ್ಯವಾಗಿ ಏನ್ ಬೇಕಲ್ಲ ಆ ತರ ಮಾರ್ಪಾಡು ಶಾಶ್ವತವಾಗಿ ಬಿಟ್ಟಿರುತ್ತೆ. ಸೊ ಹಾಗಾಗಿ ಅದನ್ನ ಎಕೋಟೈಪ್ ಅಂತ ಕರಿತೀವಿ. ಇದು ಬರೀ ಮನುಷ್ಯರಿಗೆ ಮಾತ್ರ ಸೀಮಿತವಾಗಿಲ್ಲ, ಜೀವಿಗಳಿಗೂ ಇತರೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅನ್ವಯಿಸುತ್ತೆ. ಎಕ್ಸಾಂಪಲ್, ಹುಲಿಗಳನ್ನ ತಗೊಳ್ಬಹುದು ನಾವು. ನಮ್ದು ಭಾರತದಲ್ಲಿ ಕಂಡು ಬರುವ ಬೆಂಗಾಲ್ ಟೈಗರ್ಸ್ ಅದರದೇ ಬೇರೆ ಇರುತ್ತೆ ನೋಡ್ಲಿಕ್ಕೆ. ಸೈಬೀರಿಯನ್ ಟೈಗರ್ ಅದೇ ಬೇರೆ ಇರುತ್ತೆ. ಅದು ಒಂದೇ ಪ್ರಭೇದ ಹುಲಿ ಅನ್ನೋದು, ಬಟ್ ಅದರಲ್ಲಿ ವಿವಿಧ ಉಪ ಪ್ರಭೇದಗಳು ಆಗಿ ಮಾರ್ಪಾಡಾಗಿರ್ತವೆ. ಅದನ್ನ ನಾವು ಎಕೋಟೈಪ್ ಅಂತೀವಿ. ಇಲ್ಲಿ ಮುಖ್ಯವಾದದ್ದು ಏನಂದ್ರೆ, ಚೇಂಜಸ್ ಪರ್ಮನೆಂಟ್ ಇರುತ್ತೆ ಮತ್ತು ಅನುವಂಶೀಯವಾಗಿರುತ್ತೆ. ಇದನ್ನ ಎಕೋಟೈಪ್ ಅಂತ ಕರಿತೀವಿ. ನೆಕ್ಸ್ಟ್ ಎಕಾರ್ಡ್, ಇದನ್ನ ಎಕೋಪೀನ್ ಅಂತಲೂ ಕರಿಬಹುದು. ಇಲ್ಲಿ ಪ್ರಾದೇಶಿಕ ವಾಯುಗುಣಕ್ಕೆ ಅನುಗುಣವಾಗಿ ತಾತ್ಕಾಲಿಕ ಬದಲಾವಣೆಯನ್ನ ಜೀವಿಗಳು ಮಾಡಿಕೊಂಡಿರ್ತವೆ, ಅನುವಂಶಿಯವಾಗಿ ಇರೋದಿಲ್ಲ ಇಲ್ಲಿ, ಮತ್ತೆ ಶಾಶ್ವತವಾಗಿ ಬದಲಾವಣೆಯನ್ನ ಇರೋದಿಲ್ಲ. ಉದಾಹರಣೆಗೆ ನಮ್ಮ ಸೌತ್ ಇಂಡಿಯನ್ ಅಲ್ಲಿ ನಮ್ಮ ಸೌತ್ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಕೆಲಸ ಮಾಡ್ತಿರೋ, ಇಲ್ಲಿ ನೆಲೆಸಿರೋ ವ್ಯಕ್ತಿ ಕೆಲಸದ ನಿಮಿತ್ತ ಜಮ್ಮು ಕಾಶ್ಮೀರ ಆಗಿರ್ಬೋದು, USA, ಕೆನಡಾಕ್ ಹೋಗಿದಾರೆ ಅನ್ಕೊಳ್ಳಿ, ಅಲ್ಲಿ ಶೀತ ವಾಯುಗುಣ ಇರುತ್ತೆ. ಸೊ ಅದಕ್ಕೆ ತಕ್ಕಾಗೆ ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ. ಅಲ್ಲಿ ಫೇರ್ನೆಸ್ ಬರುತ್ತೆ, ಸ್ಕಿನ್ಗೆ ಗ್ಲೋನೆಸ್ ಬರುತ್ತೆ. ಅಲ್ಲಿ ಎಷ್ಟು ದಿವಸ ಇರ್ತಾರೆ, ಅಲ್ಲಿ ತಾತ್ಕಾಲಿಕ ಬದಲಾವಣೆಯನ್ನ ಅವ್ರದ್ದು ಔಟ್ಲುಕ್ಸ್ ಅಲ್ಲಿ, ಸ್ಕಿನ್ ಅಲ್ಲಿ ಕಾಣ್ಬೋದು. ಕೆಲಸ ಮುಗಿದ್ಮೇಲೆ ಆ ವ್ಯಕ್ತಿ ತಿರ್ಗಾ ಭಾರತದಲ್ಲಿ ನೆಲೆಸ್ಬೇಕು ಅಂತ ಇಚ್ಛಿಸಿದಾಗ, ಮತ್ತೆ ಇಲ್ಲೇ ಬಂದಾಗ ಅವನ್ ಸ್ಕಿನ್ ಟೋನ್ ಮತ್ತೆ ಒರಿಜಿನಲ್ಗೆ ಹೆಂಗಿತ್ತು ಹಂಗೆ ರಿಟರ್ನ್ ಆಗುತ್ತೆ. ಇದನ್ನ ಇಲ್ಲಿ ಬದಲಾವಣೆ ತಾತ್ಕಾಲಿಕವಾಗಿರುತ್ತೆ. ಇದನ್ನ ನಾವು ಎಕಾರ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ಎಕೋಲಾಜಿಕಲ್ ಫುಟ್ ಪ್ರಿಂಟ್, ಜೈವಿಕ ಹೆಜ್ಜೆ ಗುರುತು. ಇದು ಸಿಂಪಲ್ ಆಗಿ ಏನಂದ್ರೆ, ನಾವು ಮಾನವರು ಪರಿಸರದ ಮೇಲೆ ಹೇರುತ್ತಿರುವ ಒತ್ತಡದ ಪ್ರಮಾಣ ಇದು ಅಷ್ಟೇ. ಮತ್ತೆ ಇದರಲ್ಲಿ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋದು ಏನಿಲ್ಲ. ಮನುಷ್ಯರು ಪ್ರಕೃತಿಯ ಮೇಲೆ ಹೇರುತ್ತಿರುವ ಒತ್ತಡದ ಪ್ರಮಾಣವೇ ಎಕೋಲಾಜಿಕಲ್ ಫುಟ್ ಪ್ರಿಂಟ್. ಒಂದು ಉದಾಹರಣೆ ಹೇಳೋದಾದ್ರೆ,
ಇಂಡಸ್ಟ್ರಿಯಲೈಸೇಷನ್ ಎಲ್ಲ ಆಗಿದೆಯಲ್ಲ, LPG ರಿಫಾರ್ಮ್ಸ್ ಆದ್ಮೇಲೆ 1991 ಇಂದ ಕೈಗಾರಿಕರಣ ಜಾಸ್ತಿ ಗ್ರೋತ್ ಆಗ್ತಾ ಇರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ, ಪರಿಸರ ವಿಷಾನಿಲವನ್ನ ಸ್ಪ್ರೆಡ್ ಮಾಡ್ತಾ ಇದೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ದು ಭಾರತದ ಒಟ್ಟು ಭೂ ಪ್ರದೇಶದ ಪೈಕಿ ಅರಣ್ಯ ವಿಸ್ತೀರ್ಣ ಇರೋದು 21%. ಆ 21% ಅರಣ್ಯ ವಾರ್ಷಿಕವಾಗಿ 100 ಟನ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಳ್ಳೋ ಸಾಮರ್ಥ್ಯವನ್ನು ಮಾತ್ರ ಹೊಂದಿದೆ. ಆದ್ರೆ ನಾವು ವಾರ್ಷಿಕವಾಗಿ 1,000 ಟನ್ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸ್ತಾ ಇದೀವಿ ಅನ್ಕೊಳ್ಳಿ. ಅವಾಗ ಅದನ್ನ ಸರಿದೂಗಿಸ್ಬೇಕಾದ್ರೆ ಭಾರತದ ಒಟ್ಟು ಭೂಪ್ರದೇಶ ಪೈಕಿ ಏನಿದೆ ಅದರ 99% ಭಾಗ ಅರಣ್ಯೀಕರಣವನ್ನು ಮಾಡಬೇಕು. ಅವಾಗ ಅದು ಸರಿದೂಗುತ್ತೆ, ಪರಿಸರ ಸಮತೋಲನವಾಗುತ್ತೆ. ಸೊ ಇದು ಲಿಟ್ರಲಿ ಸಾಧ್ಯವಾಗದೇ ಇರೋ ಮಾತು. ಹಾಗಾಗಿ ಇದನ್ನ ನಾವು ಎಕೋಲಾಜಿಕಲ್ ಫುಟ್ ಪ್ರಿಂಟ್ ಅಂತ ಕರಿತೀವಿ. ನೆಕ್ಸ್ಟ್, ಎಕೋಮಾರ್ಕ್. ಪರಿಸರ ಸ್ನೇಹಿ ಉತ್ಪನ್ನಗಳು ಮತ್ತು ಸೇವೆಗಳನ್ನ ಉತ್ತೇಜಿಸುವ ಸಲುವಾಗಿ ಒಂದು ಪ್ರಮಾಣೀಕರಣ ನೀಡುವ ಮಾನದಂಡವಾಗಿದೆ ಎಕೋಮಾರ್ಕ್ ಅನ್ನೋದ. ಇದನ್ನ ಭಾರತ ಸರ್ಕಾರ 1991ರಿಂದ ಕೊಡ್ತಾ ಇದೆ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಎಕೋಮಾರ್ಕ್ ಅನ್ನ ಕೊಡುತ್ತೆ. ಆಹಾರ, ಔಷಧಿಗಳು, ರಾಸಾಯನಿಕಗಳು, ಎಲೆಕ್ಟ್ರಿಕ್ ಸರಕುಗಳು, ಪ್ಯಾಕಿಂಗ್ ಪದಾರ್ಥಗಳು, ಕಾಗದ ಕೈಗಾರಿಕೆ ಇತರೆ 16 ಕ್ಷೇತ್ರದ ಗುಣಮಟ್ಟದ ಪರಿಸರ ಸ್ನೇಹಿ ಉತ್ಪನ್ನಗಳಿಗೆ ಈ ಎಕೋಮಾರ್ಕ್ ಅನ್ನ ಕೊಡ್ತೀವಿ. ನೆಕ್ಸ್ಟ್, ಕಾರ್ಬನ್ ಸಿಂಕ್. ಕಾರ್ಬನ್ ಸಿಂಕ್ ಅಂದ್ರೆ ಸಸ್ಯಗಳಾಗಿರ್ಬೋದು, ಸಾಗರಗಳು ಹಾಗೂ ಮಣ್ಣು ಇವುಗಳು ತಾವು ವಾತಾವರಣಕ್ಕೆ ಎಷ್ಟು ಪ್ರಮಾಣದಲ್ಲಿ ಇಂಗಾಲವನ್ನು ಬಿಡುಗಡೆ ಮಾಡ್ತಾವಲ್ಲ, ಅದಕ್ಕಿಂತಲೂ ಅಧಿಕ ಪ್ರಮಾಣದಲ್ಲಿ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಂಡು ತಮ್ಮಲ್ಲಿ ಹಿಡಿದಿಟ್ಕೊಳ್ತವೆ ಪರಿಸರ ಸಮತೋಲನ ಮಾಡಲು. ಹಾಗಾಗಿ ಇವುಗಳಿಗೆ ಕಾರ್ಬನ್ ಸಿಂಕ್ ಅಂತ ಕರಿತೀವಿ. ನೀಲಿ ಇಂಗಾಲ, ಬ್ಲೂ ಕಾರ್ಬನ್, ಹೆಸರಲ್ಲೇ ಹೇಳುತ್ತೆ ನೀಲಿ. ಸಾಗರ, ಸಮುದ್ರಗಳಲ್ಲಿ ಸಂಗ್ರಹವಾಗಿರುವ ಇಂಗಾಲದ ಪ್ರಮಾಣ ಈ ಬ್ಲೂ ಕಾರ್ಬನ್ ಆಗಿದೆ. ಭೂಮಿಯ ಮೇಲಿನ ಅತಿ ದೊಡ್ಡ ಕಾರ್ಬನ್ ಸಿಂಕ್ ಯಾವುದು ಅಂತ ಕೇಳಿದ್ರೆ ಅದು ಸಮುದ್ರನೇ ಆಗಿರುತ್ತೆ. ಮಾನವಜನಿತ 35% ಅಷ್ಟು ಕಾರ್ಬನ್ ಅನ್ನ ಇದು ಹೀರಿಕೊಂಡು ತನ್ನಲ್ಲಿ ಸಂಗ್ರಹಿಸಿಕೊಂಡು ಇಟ್ಕೊಂಡಿರುತ್ತೆ. ಗ್ರೀನ್ ಕಾರ್ಬನ್, ಸಸ್ಯ ಮತ್ತು ಮಣ್ಣಿನಲ್ಲಿ ಸಂಗ್ರಹವಾಗಿರುವ ಇಂಗಾಲದ ಪ್ರಮಾಣವನ್ನು ನಾವು ಹಸಿರು ಇಂಗಾಲ ಅಂತ ಕರಿತೀವಿ. ಕಾರ್ಬನ್ ಕ್ರೆಡಿಟ್, ಕೈಗಾರಿಕೆಗಳು ಅವುಗಳು ಮಾಡುತ್ತಿರುವ ಮಾಲಿನ್ಯವನ್ನು ಸರಿದೂಗಿಸಲು ಅರಣ್ಯೀಕರಣಕ್ಕಾಗಿ ನೀಡುವ ಪರಿಹಾರವನ್ನು ನಾವು ಕಾರ್ಬನ್ ಕ್ರೆಡಿಟ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಕೈಗಾರಿಕೆ ಇದೆ ಅನ್ಕೊಳ್ಳೋಣ, ಅದು ವಾರ್ಷಿಕವಾಗಿ 100 ಟನ್ ಇಂಗಾಲವನ್ನು ಹೊರ ಸೂಸ್ತಾ ಇದೆ ಅನ್ಕೊಳ್ಳಿ. ಅವಾಗ ಆ ಕೈಗಾರಿಕೆ ಏನ್ ಮಾಡ್ಬೇಕು, ಆ 100 ಟನ್ ಇಂಗಾಲವನ್ನ ಹೀರಿಕೊಳ್ಳುವ ಸಾಮರ್ಥ್ಯವನ್ನ ಬೆಳೆಸ್ಬೇಕು. ಅಂದ್ರೆ 100 ಟನ್ ಇಂಗಾಲವನ್ನ ಹೀರಿಕೊಳ್ಳುವಷ್ಟು ಅರಣ್ಯವನ್ನ ಸೃಷ್ಟಿ ಮಾಡ್ಬೇಕು ಅವರು. ಇದನ್ನ ನಾವು ಕಾರ್ಬನ್ ಕ್ರೆಡಿಟ್ ಅಂತ ಕರಿತೀವಿ ಅಥವಾ ಕಾರ್ಬನ್ ಆಫ್ಸೆಟ್ ಅಂತಾನೂ ಕರಿತೀವಿ. ನೆಕ್ಸ್ಟ್, ಗ್ರೀನ್ ಬಾಂಡ್. ಪರಿಸರಕ್ಕೆ ಅಥವಾ ವಾತಾವರಣಕ್ಕೆ ಧನಾತ್ಮಕವಾಗಿ ಕೊಡುಗೆಯನ್ನ ನೀಡುವಲ್ಲ ಸಾಮರ್ಥ್ಯವನ್ನು ಹೊಂದಿರುವ ಯೋಜನೆಗಳಿಗೆ ಸರ್ಕಾರ ನೀಡುವ ಸಾಲ ಸೌಲಭ್ಯವನ್ನ ಗ್ರೀನ್ ಬಾಂಡ್ ಅಂತೀವಿ. ಎಕ್ಸಾಂಪಲ್, ಸೋಲಾರ್, ಯಾವುದೋ ಒಂದು ಪ್ರೈವೇಟ್ ಕಂಪನಿ ಇದೆ ಅನ್ಕೊಳ್ಳಿ, ಸೋಲಾರ್ ಪ್ರಾಜೆಕ್ಟ್ ಮಾಡ್ತಾ ಇದೆ ಅನ್ಕೊಳ್ಳಿ, ಅಥವಾ ವಿಂಡ್ ಟರ್ಬೈನ್ ಇನ್ಸ್ಟಾಲ್ ಮಾಡ್ತಾ ಇದೆ ಅನ್ಕೊಳ್ಳಿ. ಇವೆಲ್ಲ ನವೀಕರಿಸಬಹುದಾದ ಇಂಧನ ಸಂಪನ್ಮೂಲಗಳಲ್ವಾ. ಸೊ ಇದರಿಂದ ಪೆಟ್ರೋಲ್, ಡೀಸೆಲ್ ಮೇಲೆ, ನೈಸರ್ಗಿಕ ಅನಿಲ ಮೇಲೆ ಹೊರೆಯನ್ನ ಕಡಿಮೆ ಮಾಡ್ತವೆ. ಪರಿಸರ ಸ್ನೇಹಿ ಯೋಜನೆಗಳು ಇವು. ಹಾಗಾಗಿ ಸರ್ಕಾರ ಕೂಡ ಇಂಥ ಯೋಜನೆಗಳಿಗೆ ಸಾಲ ಸೌಲಭ್ಯವನ್ನ ನೀಡುತ್ತೆ. ಇವುಗಳಿಗೆ ಗ್ರೀನ್ ಬಾಂಡ್ ಅಂತ ಕರಿತೀವಿ. ನೆಕ್ಸ್ಟ್, ಅರ್ತ್ ಓವರ್ಶೂಟ್ ಡೇ. ಭೂಮಿಗೆ ನಾವು ಮನುಷ್ಯರು ಭೂಮಿಯಲ್ಲಿರುವ ಸಂಪನ್ಮೂಲಗಳನ್ನ ಅಗೆದು ಬಗೆದು ನಾಶ ಮಾಡ್ತಾನೆ ಇದೀವಿ. ಬಟ್ ಭೂಮಿಗೆ ಅದನ್ನ ಮರು ನವೀಕರಣಗೊಳಿಸಲು ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯವನ್ನು ಮೀರಿ ನಾವು ವರ್ಷವೊಂದರಲ್ಲಿ ಸಂಪನ್ಮೂಲಗಳನ್ನ ಬಳಕೆ ಮಾಡ್ಕೊಳ್ತೀವಲ್ಲ, ಆ ಪರ್ಟಿಕ್ಯುಲರ್ ದಿನವನ್ನು ನಾವು ಅರ್ತ್ ಓವರ್ಶೂಟ್ ಡೇ ಅಂತ ಕರಿತೀವಿ. ಗ್ಲೋಬಲ್ ಫುಟ್ ಪ್ರಿಂಟ್ ನೆಟ್ವರ್ಕ್ ಅಂತ ಒಂದು NGO ಇದೆ. ಆ NGO ವರ್ಷವೊಂದರಲ್ಲಿ ಈ ದಿನವನ್ನ ನಿರ್ಧಾರ ಮಾಡುತ್ತೆ. ಯಾವ ವರ್ಷದಲ್ಲಿ ಮನುಷ್ಯ ಭೂಮಿಗೆ ನವೀಕರಿಸಗೊಳ್ಳುವ ದಿನವಿದೆಯಲ್ಲ ಸಂಪನ್ಮೂಲಗಳನ್ನ, ಆ ದಿನವನ್ನ ಮನುಷ್ಯ ಮಿತಿ ಮೀರಿ ಬಳಸ್ತಾನಲ್ಲ, ಆ ದಿನವನ್ನ ನಾವು ಅರ್ತ್ ಓವರ್ಶೂಟ್ ಡೇ ಅಂತ ಕರಿತೀವಿ. ಆಂಡ್ರ್ಯೂ ಸಿಮ್ಸ್ ಅನ್ನುವರು ಮೊಟ್ಟ ಮೊದಲ ಬಾರಿಗೆ ಈ ಪರಿಕಲ್ಪನೆಯನ್ನ ನೀಡಿದ್ರು. ಇವರು UKದ ಪ್ರತಿಷ್ಠಿತ ಅರ್ಥಶಾಸ್ತ್ರಜ್ಞರಾಗಿದ್ದಾರೆ. 2025 ಹೇಳೋದಾದ್ರೆ ಅರ್ತ್ ಓವರ್ಶೂಟ್ ಡೇನ ಜುಲೈ 24ಕ್ಕೆ ಗುರುತು ಮಾಡಲಾಗಿತ್ತು. ಇಷ್ಟು ಫ್ರೆಂಡ್ಸ್, ನಾವು ಎನ್ವೈರ್ಮೆಂಟ್ ಓದೋಕ್ಕಿಂತ ಮುಂಚೆ ತಿಳ್ಕೊಳ್ಬೇಕಾದಂತ ಮೂಲಭೂತ ಪರಿಕಲ್ಪನೆಗಳು. ಇನ್ನೂ ಇದೆ, ಹಲವಾರು ಮೂಲಭೂತ ಪರಿಕಲ್ಪನೆಗಳಿದಾವೆ. ಅದನ್ನ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಡಿಸ್ಕಷನ್ ಮಾಡೋಣ ಒನ್ ಬೈ ಒನ್. ಥ್ಯಾಂಕ್ ಯು ಸೋ ಮಚ್.